ಅಖಂಡ ಭಾರತ ವಾಹಿನಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. জাতির জনক বঙ্গবন্ধু শেখ মুজিবুর রহমান যেই বাংলাদেশ গড়েছেন ইসকন যে আন্দোলন করছে, ಜಗತ್ತಿನಲ್ಲಿ ಹಿಂದೂಗಳಿಗೆ ಇರುವ ಏಕೈಕ ರಾಷ್ಟ್ರ ಭಾರತ. ಇಲ್ಲಿ ಬಹುಸಂಖ್ಯಾತರಾಗಿ ನೆಲೆಸಿರುವ ಹಿಂದೂ ಧರ್ಮೀಯರು ನೆಮ್ಮದಿಯ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಆದರೆ ನಮ್ಮ ಅಕ್ಕಪಕ್ಕದ ಬಾಂಗ್ಲಾದೇಶ, ಪಾಕಿಸ್ತಾನ, ಅಫ್ಘಾನಿಸ್ತಾನಗಳಲ್ಲಿ ಹಿಂದೂಗಳೇ ಅಲ್ಪಸಂಖ್ಯಾತರು. ಅಲ್ಲಿ ಹಿಂದೂಗಳಿಗೆ ನೆಮ್ಮದಿ ಎನ್ನುವುದೇ ದೂರದ ಮಾತು. ಸದ್ಯ ಬಾಂಗ್ಲಾದಲ್ಲಿ ಹಿಂದೂಗಳು ಜೀವ ಭಯದಿಂದ ಬದುಕ್ತಾ ಇದ್ದಾರೆ. ಈ ಮಧ್ಯೆ ಹಿಂದೂಗಳೆನ್ನುವ ಗುರುತು ಮರೆಮಾಚಿ ಬದುಕಿ ಎಂದು ಇಸ್ಕಾನ್ ಬಾಂಗ್ಲಾದಲ್ಲಿರುವ ಹಿಂದೂಗಳಿಗೆ ಕರೆ ನೀಡುವಷ್ಟರ ಮಟ್ಟಿಗೆ ಅಲ್ಲಿನ ಪರಿಸ್ಥಿತಿ ಹದಗೆಟ್ಟಿದೆ. ಹಾಗಿದ್ರೆ ಬಾಂಗ್ಲಾದಲ್ಲಿ ಭಾರತೀಯರು ಬದುಕಲಾರದ ಸ್ಥಿತಿ ಸೃಷ್ಟಿಯಾಗಿದ್ದೇಕೆ? ಜನರು ಆತಂಕದಲ್ಲೇ ದಿನದೂಡುವ ಸ್ಥಿತಿ ಎದುರಾಗಿದ್ಯಾಕೆ? ಬಾಂಗ್ಲಾದ ಜನರು ಭಾರತಕ್ಕೆ ಕೃತಜ್ಞರಾಗುವ ಬದಲು ಕೃತಜ್ಞರಾಗಿರೋದ್ಯಾಕೆ? ಇಲ್ಲಿದೆ ಡೀಟೇಲ್ಸ್. ನಮ್ಮ ನೆರೆಯ ರಾಷ್ಟ್ರ ಬಾಂಗ್ಲಾದೇಶ 2021ರಲ್ಲಿ ತನ್ನ 50ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿಕೊಂಡಿತು. ಬಾಂಗ್ಲಾದೇಶ ಈ ಹೆಮ್ಮೆಯ ಕ್ಷಣದಲ್ಲಿ ಭಾರತದ ಪ್ರಧಾನಿಯನ್ನ ಅತಿಥಿಯಾಗಿ ಆಹ್ವಾನಿಸಿತ್ತು. ಭಾರತದ ಪ್ರಧಾನಿಯನ್ನೇ ಆಹ್ವಾನಿಸಿದ್ದರ ಹಿಂದೊಂದು ಕೃತಜ್ಞತೆಯ ಭಾವವಿತ್ತು. ಯಾಕೆಂದರೆ 50 ವರ್ಷದ ಹಿಂದೆ ಪಾಕ್ನಿಂದ ಸಿಡಿದು ಹೊರಬಂದು ಸ್ವಾತಂತ್ರ್ಯ ಪಡೆಯುವುದರ ಹಿಂದೆ ಭಾರತದ ಬೆಂಬಲವಿತ್ತು. ಆಗ ಬಾಂಗ್ಲಾದ ಹಿಂದೆ ನಿಂತಿದ್ದೇ ಭಾರತ. ಆದರೆ ಈ 50ನೇ ಸ್ವಾತಂತ್ರ್ಯೋತ್ಸವದ ಕೆಲವೇ ವರ್ಷಗಳ ಅಂತರದಲ್ಲಿ ಬಾಂಗ್ಲಾದಲ್ಲಿ ಭಾರತೀಯರ ಬದುಕು ಬದಲಾಗಿದೆ. ಹಿಂದೂಗಳ ಮೇಲಿನ ದೌರ್ಜನ್ಯ ಖಂಡಿಸಿದ ಇಸ್ಕಾನ್ ಸಂತನ ಮೇಲೆ ದೇಶದ್ರೋಹದ ಆರೋಪ ಹೊರಿಸಿ ಜೈಲಿಗಟ್ಟಲಾಗಿದೆ. ಭಾರತೀಯರು ಪ್ರಯಾಣಿಸುತ್ತಿದ್ದ ಬಸ್ಗೆ ಲಾರಿಯಿಂದ ಡಿಕ್ಕಿ ಹೊಡೆಸಲಾಗಿದೆ. ಪತ್ರಕರ್ತೆಗೆ ಬೆದರಿಕೆ ಹಾಕಲಾಗಿದೆ. ಭಾರತೀಯರು ಬದುಕುಳಿದರೆ ಸಾಕು ಎಂದು ಭಾರತದತ್ತ ಮುಖ ಮಾಡಿದ್ದಾರೆ. ಹಾಗಿದ್ರೆ ಇದಕ್ಕೆಲ್ಲ ಕಾರಣವೇನು ಅನ್ನೋದನ್ನ ನೋಡೋದಾದ್ರೆ, ಬಾಂಗ್ಲಾದಲ್ಲಿ ಬದಲಾದ ಸರ್ಕಾರ. ಬಾಂಗ್ಲಾದಲ್ಲಿ ಶೇಖ್ ಹಸೀನಾ ಪ್ರಧಾನಿಯಾಗಿದ್ದಾಗ ಎಲ್ಲವೂ ಒಂದು ಹಂತಕ್ಕೆ ಸರಿಯಾಗಿ ನಡೆದಿತ್ತು. ಅವರು ಪ್ರಧಾನಿಯಾಗಿದ್ದಾಗ ಜನರು ನೆಮ್ಮದಿಯಾಗಿ ಬದುಕ್ತಾ ಇದ್ರು. ಯಾವಾಗ ಶೇಖ್ ಹಸೀನಾ ಸರ್ಕಾರ ಪತನವಾಯಿತೋ, ಹಸೀನಾ ಯಾವಾಗ ಭಾರತಕ್ಕೆ ಓಡಿ ಬಂದ್ರೋ ಆ ಕ್ಷಣದಿಂದಲೇ ಹಿಂದೂಗಳ ಸ್ಥಿತಿ ಅಲ್ಲೋಲ ಕಲ್ಲೋಲವಾಗಿದೆ. ನೂರಾರು ಹಿಂದೂಗಳನ್ನು ಹುಡುಕಿ ಹತ್ಯೆಗೈಯಲಾಗಿದೆ. ದೇಗುಲಗಳ ಮೇಲೆ ದಾಳಿ ನಿಲ್ಲುತ್ತಿಲ್ಲ. ಅಲ್ಪಸಂಖ್ಯಾತರ ಅಂಗಡಿಗಳನ್ನು, ಮನೆಗಳನ್ನು ಲೂಟಿ ಮಾಡಿ ಧ್ವಂಸ ಮಾಡಲಾಗಿದೆ. ಜೀವ ಬೆದರಿಕೆಗೆ ಹಿಂದೂಗಳು ನಲುಗುತ್ತಲೇ ಇದ್ದಾರೆ. ಹಸೀನಾ ರಾಜೀನಾಮೆ ಬಳಿಕ ಬಾಂಗ್ಲಾದ 48 ಜಿಲ್ಲೆಗಳ 278 ಸ್ಥಳಗಳಲ್ಲಿ ಹಿಂದೂಗಳು ಮತ್ತು ಅಲ್ಪಸಂಖ್ಯಾತರ ಮೇಲೆ ದಾಳಿ ನಡೆದಿರುವ ಬಗ್ಗೆ ವರದಿಗಳಾಗಿವೆ ಎಂದು ಬಾಂಗ್ಲಾದೇಶದ ರಾಷ್ಟ್ರೀಯ ಹಿಂದೂ ಮಹಾ ಒಕ್ಕೂಟ ಹೇಳಿದೆ. ದಾಳಿಗೊಳಗಾದವರು ಅಥವಾ ಕೊಲ್ಲಲ್ಪಟ್ಟವರು ಹಸೀನಾರ ಪಕ್ಷ ಅವಾಮಿ ಲೀಗ್ನೊಂದಿಗೆ ಸಂಬಂಧ ಹೊಂದಿದ್ದಾರೆ ಅಥವಾ ಪೊಲೀಸರೊಂದಿಗೆ ಸಂಪರ್ಕ ಹೊಂದಿದ್ದಾರೆ ಎಂದು ರಾಜಕೀಯ ಆರೋಪಗಳು ಮಾಡಲಾಗ್ತಿದೆ. ಆದರೂ ಕೊಲ್ಲಲ್ಪಟ್ಟ ಪ್ರತಿ 5 ಹಿಂದೂಗಳಲ್ಲಿ 3 ರಾಜಕೀಯ ಅಥವಾ ಪೊಲೀಸರೊಂದಿಗೆ ಯಾವುದೇ ಸಂಬಂಧ ಹೊಂದಿಲ್ಲ ಎನ್ನುವ ವರದಿಗಳಿವೆ. ಬಾಂಗ್ಲಾದ ಹಿಂದೂ, ಬೌದ್ಧ, ಕ್ರಿಶ್ಚಿಯನ್ ಯುನಿಟಿ ಕೌನ್ಸಿಲ್ ಆಗಸ್ಟ್ 5 ಮತ್ತು 8ರ ನಡುವಿನ ಕೇವಲ 3 ದಿನಗಳಲ್ಲಿ ಹಿಂದೂಗಳ ಮೇಲೆ 205 ದಾಳಿಯ ಪ್ರಕರಣಗಳು ನಡೆದಿರುವ ಬಗ್ಗೆ ಆತಂಕ ಸೂಚಿಸಿದೆ. ಕೇವಲ ಬಾಂಗ್ಲಾ ಮಾತ್ರವಲ್ಲ, ಪಕ್ಕದ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನಗಳು ಕೂಡ ಅಲ್ಪಸಂಖ್ಯಾತ ಹಿಂದೂಗಳಿಗೆ ಕ್ಷಣಕ್ಕೂ ಭೀತಿ ಹುಟ್ಟಿಸುತ್ತಲೇ ಇವೆ. ಈ 3 ರಾಷ್ಟ್ರಗಳಲ್ಲಿ ಮನೆ ಮಾಡಿರುವುದು ಹಿಂದೋಫೋಬಿಯಾ. ಹಿಂದೂಗಳಿಗೆ ಜೀವ ಭಯ ಸೃಷ್ಟಿಸುವುದು, ಅವರನ್ನು ದ್ವೇಷಿಸುವುದು, ಅವರ ಆಚರಣೆಗಳಿಗೆ ಅಡ್ಡಿಪಡಿಸುವುದು ನೆರೆಯ ಇಸ್ಲಾಂ ರಾಷ್ಟ್ರಗಳಲ್ಲಿ ಸಾಮಾನ್ಯವೇ ಆಗಿದೆ. ಹಾಗೆ ನೋಡಿದರೆ ಬಾಂಗ್ಲಾದಲ್ಲಿ 3 ವರ್ಷಗಳ ಹಿಂದೆಯೇ ಹಿಂದೂ ವಿರೋಧಿ ಭಾವನೆ ಭುಗಿಲೆದ್ದಿತ್ತು. 2021ರ ಅಕ್ಟೋಬರ್ನಲ್ಲಿ 6 ಕಡೆಗಳಲ್ಲಿ ಹಿಂದೂಗಳ ನರಮೇಧ ನಡೆದಿದ್ದು ಭಾರತವು ಕೂಡ ಖಂಡಿಸಿತ್ತು. ಆದರೆ ಈಗ ಅಲ್ಲಿನ ಸ್ಥಿತಿ ಘನಘೋರ. ಇಸ್ಕಾನ್ ಮಂದಿರ, ದುರ್ಗಾ ದೇವಾಲಯಗಳನ್ನು ಛಿದ್ರಗೊಳಿಸಲಾಗಿದೆ. ದಿನಾಂಜಪುರದಲ್ಲಿದ್ದ ಹಿಂದೂಗಳು ರುದ್ರಭೂಮಿಯನ್ನ ದುಷ್ಕರ್ಮಿಗಳು ವಶಪಡಿಸಿಕೊಂಡಿದ್ದಾರೆ. ಹಿಂದೂ ಅಮೆರಿಕನ್ ಫೌಂಡೇಶನ್ ವರದಿ ಪ್ರಕಾರ 1964 ಮತ್ತು 2013ರ ನಡುವೆ 1 ಕೋಟಿಗೂ ಹೆಚ್ಚು ಹಿಂದೂಗಳು ಬಾಂಗ್ಲಾದಿಂದ ಭಾರತಕ್ಕೆ ಜೀವ ಭಯದಿಂದ ಓಡಿ ಬಂದಿದ್ದಾರೆ. ಪ್ರತಿ ವರ್ಷ 2,30,000 ಹಿಂದೂಗಳು ಬಾಂಗ್ಲಾ ತೊರೆಯುತ್ತಿದ್ದಾರೆ ಎಂದು ವರದಿ ಹೇಳಿದೆ. 1971ರಲ್ಲಿ ಜಾತ್ಯತೀತ ರಾಷ್ಟ್ರವಾಗಿ ಉದಯಿಸಿದ್ದ ಬಾಂಗ್ಲಾ 1988ರಲ್ಲಿ ಪುನಃ ಇಸ್ಲಾಮಿಕ್ ರಾಷ್ಟ್ರವೆಂದು ತನ್ನನ್ನು ಘೋಷಿಸಿಕೊಂಡಿತು. ಆ ಬಳಿಕವೇ ಬಾಂಗ್ಲಾದಲ್ಲಿ ಹೆಚ್ಚಿನ ಪ್ರಮಾಣದ ಹಿಂದೂಗಳನ್ನು ಮತಾಂತರಗೊಳಿಸಲಾಗಿದೆ.
ಹಲವಾರು ಕೊಲ್ಲಲ್ಪಟ್ಟಿದ್ದಾರೆ, ಮತ್ತೆ ಕೆಲವರು ದೇಶವನ್ನೇ ತೊರೆದು ಭಾರತಕ್ಕೆ ಓಡಿ ಬಂದಿದ್ದಾರೆ. ಭಾರತ ವಿಭಜನೆ ಸಂದರ್ಭದಲ್ಲಿ 3 ನೆರೆಯ ರಾಷ್ಟ್ರಗಳಾದ ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನದಲ್ಲಿ ಹಿಂದೂಗಳ ಸಂಖ್ಯೆ ಸಮಾಧಾನಕಾರವಾಗಿಯೇ ಇತ್ತು. ಆದರೆ ಈಗ ಅವರ ಸಂಖ್ಯೆ ವೇಗವಾಗಿ ತಗ್ಗಿದೆ. 1951ರಲ್ಲಿ ಬಾಂಗ್ಲಾದಲ್ಲಿ ಮುಸ್ಲಿಮೇತರ ಜನಸಂಖ್ಯೆ 23.2% 2011ರ ಜನಗಣತಿಯ ಪ್ರಕಾರ ಮುಸ್ಲಿಮೇತರರ ಸಂಖ್ಯೆ ಕೇವಲ 9.4ಕ್ಕೆ ಇಳಿಕೆಯಾಗಿದೆ. ಪ್ರಸ್ತುತ 8% ಹಿಂದೂಗಳಿದ್ದಾರೆ. ಬಾಂಗ್ಲಾದಲ್ಲಿ ಇಸ್ಕಾನ್ ಸಂಸ್ಥೆಯ ಚಿನ್ಮಯ ಕೃಷ್ಣದಾಸ್ರ ಬ್ರಹ್ಮಚಾರಿ ಮೇಲೆ ದೇಶದ್ರೋಹ ಆರೋಪ ಹೊರಿಸಿ ಬಂಧಿಸಿ ಜೈಲಿಗೆ ಹಾಕಿರುವುದು ಪರಿಸ್ಥಿತಿ ಬಿಗಡಾಯಿಸಲು ಕಾರಣವಾಗಿದೆ. ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡಿದರು ಎಂಬುದು ಸಾಬೀತಾಗುವುದಕ್ಕೆ ಮೊದಲೇ ಅವರನ್ನು ಜೈಲಿಗೆ ಹಾಕಿದ್ದು ಘರ್ಷಣೆಗೆ ಕಾರಣವಾಗಿದೆ. ಈ ಘರ್ಷಣೆಯಲ್ಲಿ ವಕೀಲನ ಹತ್ಯೆ ಆಗಿದೆ. ಇಷ್ಟೆಲ್ಲ ಘಟನೆಗಳು ನಡೆದ ಮೇಲೂ ಭಾರತ ಮೌನ ವಹಿಸಿರುವುದು ಸರಿಯಲ್ಲ, ಖಂಡಿತವಾಗಿಯೂ ಇದು ಸರಿ. ಬಾಂಗ್ಲಾ ರಚನೆಯಲ್ಲಿ ಭಾರತದ ಶ್ರಮವೂ ಇದೆ. ಶೇಖ್ ಮಜ್ಬೂರ್ ರೆಹಮಾನ್ ಭಾರತದ ಆತ್ಮೀಯ ಮಿತ್ರರಾಗಿದ್ದರು. ಶೇಖ್ ಹಸೀನಾ ಕೂಡ ಅದೇ ಮಧುರ ಬಾಂಧವ್ಯವನ್ನು ಮುಂದುವರಿಸಿದರು. ಆದರೆ ಆಗಸ್ಟ್ 5ರಂದು ಅಲ್ಲಿಯ ವಿದ್ಯಾರ್ಥಿಗಳ ದಂಗೆ ಎದುರಿಸಲು ಸಾಧ್ಯವಾಗದೆ ಶೇಖ್ ಹಸೀನಾ ದೇಶವನ್ನು ತ್ಯಜಿಸಿದರು. ಅವರಿಗೆ ಭಾರತ ಆಶ್ರಯ ನೀಡಿತು. ಈಗ ಅಲ್ಲಿಯ ಹಿಂದೂಗಳ ರಕ್ಷಣೆಗೆ ಹೋಗದೆ ಕೈಕಟ್ಟಿ ಕುಳಿತುಕೊಳ್ಳಲು ಬರುವುದಿಲ್ಲ. ರಾಜತಾಂತ್ರಿಕ ಸಂಬಂಧಗಳ ಮೂಲಕ ಇದಕ್ಕೆ ಪರಿಹಾರ ಕಂಡುಹಿಡಿಯಲೇಬೇಕಾಗಿದೆ. ಅಲ್ಲಿ ಹೊಸ ಸರ್ಕಾರ ಬಂದರೂ ರಾಜಕೀಯ ಅಸ್ಥಿರತೆ ಹೋಗಿಲ್ಲ. ದೇವಾಲಯ ಮತ್ತು ಹಿಂದೂಗಳ ಹಲ್ಲೆ ನಡೆಸುವುದು ಮುಂದುವರೆದಿದೆ. ಮಧ್ಯಂತರ ಸರ್ಕಾರಕ್ಕೆ ಗಲಭೆಯನ್ನ ಹತ್ತಿಕ್ಕಲು ಸಾಧ್ಯವಾಗುತ್ತಿಲ್ಲ. ಬಾಂಗ್ಲಾದಲ್ಲಿರುವ ಹಿಂದೂಗಳನ್ನು ರಕ್ಷಿಸುವುದು ಭಾರತದ ಕರ್ತವ್ಯ. ಅದನ್ನು ಯಾವ ರೀತಿ ಕೈಗೊಳ್ಳಬೇಕು ಎಂಬುದೇ ಈಗಿರುವ ಪ್ರಶ್ನೆ. ಅಲ್ಲಿ ಈಗ ಕಟ್ಟ ಮತೀಯವಾದಿಗಳು ತಮ್ಮದೇ ಮಾತು ನಡೆಯಬೇಕೆಂದು ಸರ್ಕಾರದ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ. ಅದರೊಂದಿಗೆ ಸೇನೆ ತನ್ನ ಮಾತು ನಡೆಯಬೇಕೆಂದು ಬಯಸ್ತಾ ಇದೆ. ಹೀಗಾಗಿ ಅಲ್ಲಿಯ ಸರ್ಕಾರ ಅಡಕತ್ತರಿಯಲ್ಲಿ ಸಿಲುಕಿದೆ. ಇಂಥ ಸಂದರ್ಭದಲ್ಲಿ ಬೇರೆ ದೇಶಗಳು ತಮ್ಮ ಪ್ರಭಾವ ಬೀರಲು ಪ್ರಯತ್ನಿಸುವುದು ಸಹಜ. ಚೀನಾ ಕೂಡ ಇದರಲ್ಲಿ ಮೂಗು ತೂರಿಸಲು ಪ್ರಯತ್ನಿಸಬಹುದು. ನೇಪಾಳ, ಶ್ರೀಲಂಕಾ, ಮಯನ್ಮಾರ್, ಮಾಲ್ಡೀವ್ಸ್, ಪಾಕಿಸ್ತಾನದಲ್ಲಿ ಚೀನಾ ಹಸ್ತಕ್ಷೇಪ ಮಾಡಿತ್ತು. ಈಗ ಬಾಂಗ್ಲಾ ವಿಷಯದಲ್ಲೂ ಅದು ತನ್ನ ಬೇಳೆ ಬೇಯಿಸಿಕೊಳ್ಳಲು ಯತ್ನಿಸಬಹುದು. ಇದೆಲ್ಲವನ್ನು ಕೂಡ ನೋಡಿಕೊಂಡು ಭಾರತ ಹೆಜ್ಜೆ ನೀಡಬೇಕಿದೆ. ಅಲ್ಲಿ ಸ್ಥಿರ ಸರ್ಕಾರ ರಚನೆಗೊಳ್ಳುವುದು ಮುಖ್ಯ. ಅಲ್ಲಿಯ ವಿದ್ಯಾರ್ಥಿಗಳಿಗೆ ಶೇಖ್ ಹಸೀನಾ ಸರ್ಕಾರ ಉರುಳಿಸುವುದು ಗೊತ್ತಿತ್ತೇ ಹೊರತು ಹೊಸ ಸರ್ಕಾರ ರಚಿಸುವ ಕಲ್ಪನೆ ಇರಲಿಲ್ಲ. ಹೀಗಾಗಿ ಹಸೀನಾ ಸರ್ಕಾರ ಉರುಳಿದ ಮೇಲೆ ವಿದ್ಯಾರ್ಥಿ ನಾಯಕರಿಗೆ ಏನು ಮಾಡಬೇಕು ಎಂಬುದು ತಿಳಿತಾ ಇಲ್ಲ. ಅದರಿಂದ ಮತೀಯ ಶಕ್ತಿಗಳು ತಮ್ಮ ಕೈಗೆ ಇಡೀ ದೇಶವನ್ನು ತೆಗೆದುಕೊಳ್ಳಲು ಹಿಂಸಾ ಕೃತ್ಯದಲ್ಲಿ ತೊಡಗಿವೆ. ಇದೇ ವೇಳೆ ಭಾರತೀಯರ ಮೇಲೆ ಬಾಂಗ್ಲಾದಲ್ಲಿ ನಡೆಯುತ್ತಿರುವ ಹಿಂಸೆಗೆ ವಿಶ್ವದಾದ್ಯಂತ ಖಂಡನೆ ವ್ಯಕ್ತವಾಗಿದೆ. ಬಾಂಗ್ಲಾದೇಶದಲ್ಲಿರುವ ಭಾರತೀಯರ ರಕ್ಷಣೆ ಸಂಪೂರ್ಣ ಹೊಣೆಗಾರಿಕೆ ಆ ದೇಶದ ಸರ್ಕಾರದ್ದು ಎಂದು ಅಮೆರಿಕದ ಜನಪ್ರತಿನಿಧಿಗಳು ಅಭಿಪ್ರಾಯಿಸಿದ್ದಾರೆ. ಸದ್ಯ ಬಾಂಗ್ಲಾ ಆರ್ಥಿಕವಾಗಿ ಜರ್ಜರಿತಗೊಂಡಿದೆ. ಪ್ರಧಾನಿ ನಿರ್ಗಮನ, ಹಳಿತಪ್ಪಿದ ಆಡಳಿತ ದೇಶವನ್ನ ಅಧಂಪತನದತ್ತ ಕೊಂಡೊಯ್ತಾ ಇದೆ. ಸದ್ಯ ಹಿಂಸಾಚಾರದಿಂದ ವ್ಯಾಪಾರ, ವಹಿವಾಟು, ಜನಜೀವನ ಎಲ್ಲವೂ ಅಸ್ತವ್ಯಸ್ತಗೊಂಡಿದೆ. ಇದು ಮತ್ತೆ ಚೇತರಿಸಿಕೊಳ್ಳಲು ಬಹಳ ಕಾಲ ಬೇಕು. ಭಾರತದ ನೆರವಿಲ್ಲದೆ ಬಾಂಗ್ಲಾ ಇರಲು ಸಾಧ್ಯವಿಲ್ಲ. ಈಗ ಶ್ರೀಲಂಕಾ, ಮಯನ್ಮಾರ್, ನೇಪಾಳ, ಅಫ್ಘಾನಿಸ್ತಾನ, ಮಾಲ್ಡೀವ್ಸ್ ದೇಶಗಳು ಭಾರತದ ಸ್ನೇಹ ಬಯಸುವುದು ಅನಿವಾರ್ಯವಾಗಿದೆ. ಜಾಗತಿಕ ಮಟ್ಟದಲ್ಲಿ ಭಾರತದ ಸ್ಥಾನ ಗಮನಾರ್ಹವಾಗಿರುವುದರಿಂದ ಬಾಂಗ್ಲಾ ಕೂಡ ಮುಂಬರುವ ದಿನಗಳಲ್ಲಿ ಭಾರತಕ್ಕೆ ಸಹಾಯ ಹಸ್ತ ಚಾಚುವುದು ಅನಿವಾರ್ಯವಾಗಿದೆ. ಆದರೆ ಬರಗಾಲದಲ್ಲಿ, ಕಷ್ಟದಲ್ಲಿ ಅನ್ನ ಉಳಿಸಿದ ಭಾರತದ ಹೆಮ್ಮೆಯ ಇಸ್ಕಾನ್ನಂತಹ ಸಂಸ್ಥೆಯ ಸಂತರನ್ನ ಬಾಂಗ್ಲಾ ನಡೆಸಿಕೊಂಡ ರೀತಿ ನಿಜಕ್ಕೂ ಆಕ್ಷೇಪಾರ್ಹ ಮತ್ತು ಅಕ್ಷಮ್ಯ. ಹೀಗಾಗಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಬಾಂಗ್ಲಾ ಭಾರತೀಯರ ರಕ್ಷಣೆಯ ಜೊತೆಗೆ ಮುಂದಿನ ಬಾಂಗ್ಲಾ ಸ್ನೇಹದ ಹಾದಿಯಲ್ಲಿ ಹೆಜ್ಜೆ ಇಡುವಾಗಲೂ ಅತ್ಯಂತ ಸೂಕ್ಷ್ಮ ನಡೆಯನ್ನು ತೋರುವ ಅಗತ್ಯವಿದೆ. ನೀವಿನ್ನೂ ಅಖಂಡ ಭಾರತ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಿಂದುತ್ವ, ಹಿಂದೂ ರಾಷ್ಟ್ರದ ರಕ್ಷಣೆಗಾಗಿ ವಿಡಿಯೋಗಳನ್ನು ಇತರರಿಗೂ ಶೇರ್ ಮಾಡಿ. ಅಖಂಡ ಭಾರತ, ಸನಾತನ ಯುಗಾರಂಭ.